ಯುಎಸ್ಎ ನಾರ್ತ್ ಈಸ್ಟರ್ನ್ ವಿಶ್ವವಿದ್ಯಾನಿಲಯದ ಸೀಟಲ್ ಕ್ಯಾಂಪಸ್ನಲ್ಲಿ ಅಧಿಕಾರಿಯಿಂದ ಕೊಲ್ಲಲ್ಪಟ್ಟ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕಂಡುಲಾ ಕುಟುಂಬಕ್ಕೆ ಪರಿಹಾರವಾಗಿ 260 ಕೋಟಿ ರೂಪಾಯಿ ಸಿಗಲಿದೆ. ಅಮೆರಿಕ ಸಂಯುಕ್ತ ಸಂಸ್ಥಾನದ ಸೀಟಲ್ ವಿಶ್ವವಿದ್ಯಾನಿಲಯ ಕ್ಯಾಂಪಸ್ನಲ್ಲಿ ಭಾರತೀಯ ವಿದ್ಯಾರ್ಥಿನಿ ಜಾಹ್ನವಿ ಕಂಡುಲಾ ಅವರಿಗೆ 119 ಕಿಲೋಮೀಟರ್ ವೇಗದಿಂದ ಬಂದ ಅಧಿಕಾರಿಯ ಕಾರು ಡಿಕ್ಕಿಯಾಗಿತ್ತು. 23ರ ಪ್ರಾಯದ ಉನ್ನತ ಪದವಿ ವಿದ್ಯಾರ್ಥಿನಿ ಕೆವಿನ್ ಡೇವ್ ಎಂಬ ಅಧಿಕಾರಿಯು ವೇಗದ ಚಾಲನೆಗೆ ಕ್ಯಾಂಪಸ್ನಲ್ಲಿ ಬಲಿಯಾಗಿದ್ಲು. ಈ ಸಾವಿನ ವಿಷಯವು ಕೋರ್ಟಿಗೆ ಹೋದುದರಿಂದ ಸೆಟಲ್ಮೆಂಟ್ ಹಣಕ್ಕೆ ಎಲ್ಲರೂ ಬರಬೇಕಾಯಿತು. ಕಂಡುಲಾ ಕುಟುಂಬ ಕೂಡ ಪರಿಹಾರಕ್ಕೆ ಮನವಿ ಮಾಡಿತ್ತು. ನಾರ್ತ್ ಈಸ್ಟರ್ನ್ ವಿಶ್ವವಿದ್ಯಾನಿಲಯ ಸೀಟಲ್ ಕ್ಯಾಂಪಸ್ನಲ್ಲಿ ಜಾಹ್ನವಿಯವರು ಮಾಹಿತಿ ತಂತ್ರಜ್ಞಾನದ ಮಾಸ್ಟರ್ ಪದವಿ ಓದುತ್ತಿದ್ರು. ಕಿಂಗ್ ಕೌಂಟಿ ಸುಪೀರಿಯರ್ ಕೋರ್ಟ್ ಈಗ ಜಾಹ್ನವಿ ಕುಟುಂಬಕ್ಕೆ ಪರಿಹಾರ ಘೋಷಿಸಿದ. $2.9 ಲಕ್ಷ ಅಂದರೆ 262 ಕೋಟಿ ರೂಪಾಯಿ ಪರಿಹಾರ ನೀಡುವ ಸೆಟಲ್ಮೆಂಟ್ ಮಾಡಿದ. ಅದೇ ವೇಳೆ ಅಧಿಕಾರಿ ಕೆವಿನ್ ಡೇವ್ ಅಸಡ್ಡೆಯಿಂದ ವಾಹನ ಚಲಾಯಿಸಿದ್ದಾರೆ ಎಂದು ಅವರಿಗೆ $5,000 ದಂಡ ಹಾಕಲಾಗಿದೆ.